ನಮಸ್ಕಾರ. ನಮಸ್ಕಾರ. ಏನು ಅಮ್ಮಂದ್ರು ಇಂಗ್ಲಿಷ್ ಮೀಡಿಯಮ್ಮ? ವೇದಿಕೆ ಮೇಲೆ ಮಿಡ್ಲಿಗೆ ಬರಬೇಕಂತೆ. ಇವ್ರು ಹೇಳದ್ಮೇಲೆ ಕೇಳಲೇಬೇಕು. ಗಂಡು ಮಕ್ಳು ಹೇಳಿದರೆ ಕೇಳ್ತಾ ಇರಲಿಲ್ಲ. ಯಾಕೆಂದರೆ ಮದುವೆಯಾಗಿ 35 ವರ್ಷ ಆಯಿತು. ಗಂಡನ ಮಾತು ಕೇಳಲ್ಲ ನಾನು. ಆದರೆ ಸಾಕಮ್ಮ ಅವ್ರು ಹೇಳಿದ್ಮೇಲೆ ಕೇಳಲೇಬೇಕು. ವೇದಿಕೆ ಮೇಲಿರುವಂತಹ ಬಹಳಷ್ಟು ಶೆಟ್ರೆ ಹಾಗೂ ಮೋಹನ್ ಮತ್ತು ಆನಂದ್ ಸರ್ ಅವರೇ, ಎಲ್ಲರ ಹೆಸರು ಹೇಳಿದ್ರೆ ಟೈಮ್ ಹೋಗುತ್ತೆ ಅಂತ ಒಟ್ಟಿಗೆ ಹೇಳಿದ್ದೀನಿ. ನಾನು ಎಷ್ಟೋ ಶಾಲೆಗಳಿಗೆ ಅವರ ಆನ್ಯುವಲ್ ಡೇ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಒಂದು ಶಾಲೆಯ ಪೋಷಕರು ಇಷ್ಟು ಪ್ರೀತಿಯಿಂದ ಇಷ್ಟು ಶಿಸ್ತಿನಿಂದ ನಡ್ಕೊಂಡಿದ್ದು ನೋಡಿದ್ದು ನಾನು ಇವತ್ತೇ ಪ್ರಾರಂಭದಲ್ಲಿ. ತುಂಬ ಖುಷಿ ಆಯ್ತು ನನಗೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂದರೆ ತಾಯಿ ತಂದೆ ಮಾಡೋ ತ್ಯಾಗದ ಬಗ್ಗೆ ನನಗೆ ಗೊತ್ತು. ಯಾಕೆಂದರೆ ನಾನು ಟೀಚಿಂಗಲ್ಲಿ ಇದ್ದವಳು, ಕೆಲಸ ಮಾಡಿರೋಳು. ನಂಗೆ ಭಾಳ ಖುಷಿಯಾಗಿದ್ದು, ಇಲ್ಲಿಬ್ಬರು ಗಂಡು ಹುಡುಗರು ಒಳ್ಳೆ ಲವಕುಶರ ಥರ ಅಣ್ಣ ತಮ್ಮ ಇಬ್ಬರು ಸಂಸ್ಥೆನ ಮುನ್ನಡೆಸೋದ್ರಲ್ಲಿ ತಾಯಿ ತಂದೆಯ ಕನಸನ್ನು ಸಾಕಾರಗೊಳಿಸ್ಕೊಂಡು ಸಾಥ್ ಕೊಟ್ಟಿದ್ದೀರಾ. ನಿಮಗೆ ನನ್ನ ಗೌರವದ ಅಭಿನಂದನೆಗಳು. ಎಷ್ಟೋ ಕಡೆ ಮೋಹನ್ ಸರ್ ಒಪ್ಕೋತಾರೆ, ತಾಯಿ ತಂದೆ ಏನೇ ಸಾಧನೆ ಮಾಡ್ಬೋದು, ಆ ಸಾಧನೆಗೆ ನೀರು ಹಾಕಕ್ಕೆ ಮಕ್ಕಳೇ ಸಾಕು. ಯಾಕೆ ಅಂದರೆ ಅವ್ರ ಕನಸುಗಳು, ಅವ್ರ ಆಸೆಗಳು ಬೇರೆ. ಬಂಧುಗಳೇ, ಬಹುಶಃ ಒಂದು ಹೆಸರಿಗಿರುವ ಶಕ್ತಿ ನಾಮಬಲ ಅಂತಾರೆ. ಆ ಪುಣ್ಯಾತ್ಮ ವಿವೇಕಾನಂದರ ಹೆಸರಿಟ್ಕೊಂಡಂಥ ಸಂಸ್ಥೆ ಜಗತ್ತು ತಿರುಗಿ ನೋಡೋ ಹಾಗೆ ಬೆಳೆಯುತ್ತೆ ಅನ್ನೋಕೆ ಉದಾಹರಣೆ. ಮೋಹನ್ ಸರ್ ನನ್ನ ಪಕ್ಕ ಕೂತಿದ್ರು. ಅವರು ಒಬ್ಬ ರಾಜಕಾರಣಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ನಂಗೆ ಗೊತ್ತು. ಅವ್ರು ಎಷ್ಟು ಗೌರವ ಅಭಿಮಾನದಿಂದ ಹೇಳಿದ್ರು ಅಂದರೆ, ಮೇಡಮ್, ಈ ಶಾಲೆನಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅಂದರೆ ತಾಯಿ ತಂದೆ ಹೇಗಾದರೂ ಮಾಡಿ ಸೀಟ್ ಪಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಅಂದ್ರಲ್ಲ, ಬಹುಶಃ ಕುಶಲ್ ಶೆಟ್ರು ಮತ್ತು ಸಾಕಮ್ಮ ಶೆಟ್ರಿಗೆ ಇದಕ್ಕಿಂತ ದೊಡ್ಡ ಗೌರವದ ಅಭಿನಂದನೆ ಬೇಡ ಅನ್ಸುತ್ತೆ. ಐ ಥಿಂಕ್ ದಿಸ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟೆಸ್ಟ್ ಅವಾರ್ಡ್. ಒಂದು ಸಣ್ಣ ಸನ್ನಿವೇಶ ನೆನಪಾಗುತ್ತೆ. ಒಬ್ಬ ಪುಟ್ಟ ಹುಡುಗ ಅಮ್ಮ ಅಪ್ಪನ ಜೊತೆ ಒಂದು ಸಾರೋಟಲ್ಲಿ, ಅಂದ್ರೆ ಆಗಿನ ಕಾಲದಲ್ಲಿ ಬೆನ್ಸ್ ಕಾರ್ ಇರ್ಲಿಲ್ಲಲ್ಲ, ಆ ಕಾಲ ಅದು. ಒಂದು ಸಾರೋಟು ರಥದಲ್ಲಿ ತಂದೆ ತಾಯಿ ಜೊತೆ ಹೋಗ್ತಿರ್ತಾನೆ ಹುಡುಗ. ಅಮ್ಮಂದ್ರಿಗೆ ಯಾವಾಗ್ಲೂ ಕುತೂಹಲ ಅಲ್ವಾ, ಮಕ್ಕಳು ದೊಡ್ಡವರಾದ್ಮೇಲೆ ಏನಾಗ್ತಾರೆ ಅಂತ ಕೇಳಕ್ಕೆ. ಈಗಿನ ಅಮ್ಮಂದ್ರು ಬದಲಾಗಿದ್ದಾರೆ ಬಿಡು. ಹೋಟೆಲ್ ಇದ್ವಾಗಲೇ ನೀನು ಸಾಫ್ಟ್ವೇರೇ ಆಗಬೇಕು, ನೀನು ಡಾಕ್ಟ್ರೇ ಆಗಬೇಕು, ಅವರೇ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಅವಾಗಿನ ಅಮ್ಮ ಮಗುನನ್ನ ಕೇಳ್ತಾಳೆ, ಪುಟ ನೀನ್ ದೊಡ್ಡವನಾದ್ಮೇಲೆ ಏನಾಗ್ಬೇಕು? ಆ ಮಗು ಬಹಳ ಖುಷಿಯಾಗಿ ರಥದಲ್ಲಿ, ಆ ರಥ ಓಡಿಸ್ತಾ ಇರ್ತಾನಲ್ಲ ಸಾರಥಿ, ಅವನನ್ನ ನೋಡ್ತಾ ಇರುತ್ತೆ. ಅಮ್ಮ, ನನಗೆ ಇವನ್ ತರ ಜಟ್ಕ ಓಡಿಸ್ಬೇಕು, ನಾನು ಇವನ್ ತರ ಸಾರಥಿ ಆಗ್ಬೇಕು ನಾನು ಅನ್ನತ್ತದು. ಆ ತಾಯಿ ಮನೆಗೆ ಹೋದ್ಲು. ಅವ್ರ ಮನೆ ದೇವರ ಮನೆಯಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಬೋಧಿಸ್ತಿರುವಂತ ಒಂದು ದೊಡ್ಡ ಫೋಟೋ ಇತ್ತು. ಮಗನೇ, ನೀನು ಗಾಡಿ ಓಡಿಸೋವನೇ ಆಗು, ಈ ತರ ಗಾಡಿ ಓಡಿಸೋ ಸಾರಥಿ ಆಗುವಂತ ಶ್ರೀಕೃಷ್ಣನನ್ನ ತಾಯಿ ತೋರಿಸಿದ್ಲಂತೆ. ಇದು ಒಬ್ಬ ತಾಯಿಗಿರುವಂತಹ ಶಕ್ತಿ. ಬಹಳ ಜನ ತಾಯಂದ್ರಿಗೆ ಇವತ್ತು ಗಾಬರಿ ಆಗಿದೆ ಮೇಡಮ್. ಇಷ್ಟೊತ್ತು ನಡೆದಿದ್ದು ಒಂದು ತೂಕ ಆದ್ರೆ ಸುಧಾ ಬರ್ಗೂರಿಗೆ ಮೈ ಕೊಟ್ಟಿದ್ದಾರೆ, ಇನ್ನೊಂದು ಗಂಟೆ ಈ ಅಮ್ಮ ಬಿಡಲ್ಲ ಅಂತ. ನಿಮ್ಮ ಮಕ್ಕಳು ಬಣ್ಣ ಕಾಯ್ತಾ ಇದ್ದಾರೆ. ಅವರ ಪ್ರತಿಭೆಯನ್ನ ನೋಡಕ್ಕೆ, ಕಲಾ ವೈಭವವನ್ನ ನಿಜವಾದ ಅರ್ಥದಲ್ಲಿ ಆಸ್ವಾದಿಸೋಕೆ ನೀವೆಲ್ಲ ಕಾಯ್ತಿದ್ದೀರಾ ಅನ್ನೋ ಕಲ್ಪನೆ ಮತ್ತು ವಸ್ತುಸ್ಥಿತಿ ನನಗೆ ಗೊತ್ತು. ನಾನು ಬಹಳ ಹೊತ್ತು ಮಾತಾಡೋದಿಲ್ಲ, ಆದ್ರೆ ಕೆಲವೊಂದು ವಿಚಾರ ಹೇಳಲೇಬೇಕು ಅನ್ಸುತ್ತೆ. ಬಹುಶಃ ಕುಶಲ್ ಶೆಟ್ರು ಸಾಕಮ್ಮ ಅವರು ಮನಸ್ಸು ಮಾಡಿದ್ರೆ ದುಡ್ಡನ್ನ ಡಬಲ್ ಮಾಡಬೇಕು ಅಂತಲೋ ತ್ರಿಬಲ್ ಮಾಡಬೇಕು ಅಂತಲೋ ನಮ್ಮ ಮುಂದಿನ ಜನಾಂಗಕ್ಕೆ ಇನ್ನೊಂದಷ್ಟು ಶೇಖರಿಸಿ ಇಡಬೇಕು ಅನ್ಕೊಂಡಿದ್ರೆ ಬೇರೆ ಏನಾದ್ರೂ ಬಿಸ್ನೆಸ್ ಮಾಡ್ಬೋದಿತ್ತು. ಸಾಕಮ್ಮ ಮೇಡಮ್, ಒಂದು ತಿಂಗಳ ಫಲ ಬೇಕು ಅಂದ್ರೆ ಹೂವಿನ ಗಿಡ ಹಾಕ್ತಾರೆ, ಒಂದು ವರ್ಷದ ಫಲ ಬೇಕು ಅಂದ್ರೆ ಹಣ್ಣಿನ ಗಿಡವನ್ನು ಹಾಕ್ತಾರೆ, ಒಂದು ಶತಮಾನದ ಫಲ ಬೇಕು ಅಂದ್ರೆ ಮಾತ್ರ ಈ ತರ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಸಮಾಜಕ್ಕೆ ಅರ್ಪಿಸ್ತಾರೆ. ಅಂತ ಪುಣ್ಯದ ಕೆಲಸವನ್ನ ಮಾಡಿದ್ದೀರ.
ಪೂಜೆಗೆ ತಕ್ಕ ಗಂಡ ಪುಣ್ಯಕ್ಕೆ ತಕ್ಕ ಮಕ್ಕಳು ಅನ್ನೋದನ್ನ ನಾನು ಕೇಳಿದ್ದೆ. ಇವತ್ತು ನಿಮ್ಮ ಕುಟುಂಬವನ್ನು ನೋಡಿದ ಮೇಲೆ ಅದು ನಿಜ ಅನ್ನುವಂತಹ ಪೂರ್ತಿ ಒಂದು ಸಮಾಧಾನ, ಖುಷಿ, ಆನಂದ ನನಗೆ ಸಿಕ್ಕಿದೆ. ದಯವಿಟ್ಟು ನಮ್ಮ ಮಕ್ಕಳಿಗೆ ನೀನು ಅದಾಗುವಂತ ಹಿಂಸೆ ಕೊಡೋ ಬದಲು ಅವ್ರನ್ನೊಬ್ಬ ಜವಾಬ್ದಾರಿಯುತ ಪ್ರತಿಭಾವಂತ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ತಂದೆ ತಾಯಿಗಳು ಅವರ ವ್ಯಕ್ತಿತ್ವ ರೂಪಿಸೋದಕ್ಕೆ ಸಹಾಯ ಕೊಡಿ. ಆಮೇಲೆ ನಿಮ್ಮ ಮಕ್ಕಳು ಓದೋ ಶಿಕ್ಷಣ ಸಂಸ್ಥೆ ಬಗ್ಗೆ ನನಗೆ ಇನ್ನೊಂದು ಖುಷಿ ಆಗಿದ್ದು, ಸಾಮಾನ್ಯ ಮೇಷ್ಟ್ರುಗಳಿಗೆ ಸನ್ಮಾನ ಮಾಡೋದು ಬಹಳ ಕಡಿಮೆ. ಅದರಲ್ಲೂ 100% ರಜಾನೇ ತಗೊಳ್ಳದೆ ಟೀಚರ್ಸ್ ಬಂದಿದ್ದಾರೆ ಅಂದಾಗ ನನಗೊಂಚೂರು ಗಿಲ್ಟ್ ಫೀಲ್ ಕಾಡಿದ್ ನಿಜ. ಯಾಕೆಂದ್ರೆ ನಾನು ಲೆಕ್ಚರರ್ ಆಗಿದ್ದೆ. ನಾವು ಕ್ಯಾಲೆಂಡರ್ ಬರ್ತಿದ್ದಂಗೆ ಫಸ್ಟ್ ಹುಡುಕ್ತಾ ಇದ್ವಿ. ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ತಪ್ಪಿ ಭಾನುವಾರ ಬಂದ್ಬಿಟ್ರೆ ಅಯ್ಯೋ ಒಂದು ರಜಾ ಹೋಯ್ತಲ್ಲ ಅಂತ ಇದ್ವಿ. ನಾವು ಮೇಡಮ್ ಆಗಿದ್ದಾಗಲೂ ನನ್ನ ಅನುಭವ ಹೇಳ್ತೀನಿ. ಆಮೇಲೆ ನಾವು ಸೀನಿಯರ್ ಮೋಸ್ಟ್ ರಾಜಕಾರಣಿಗಳ ಪರವಾಗಿ ನಾವು ಅಪ್ಲಿಕೇಶನ್ ಹಾಕೋತಿದ್ವಿ, ದೇವರೇ ದಯವಿಟ್ಟು ಇವ್ರನ್ನ ಶನಿವಾರ ಭಾನುವಾರ ಕರ್ಕೋಬೇಡ ಅಂತ, ಯಾಕೆಂದ್ರೆ ಒಂದು ರಜಾ ಮಿಸ್ ಆಗುತ್ತೆ ಅಂತ. ಮನುಷ್ಯನ ಸಹಜವಾದ ಗುಣ ನಾ ಇಲ್ಲಿ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮ ಸಂಸ್ಥೆಯ 3 ಜನ ಅಧ್ಯಾಪಕರನ್ನ ನೀವು ಇವತ್ತು ಆನರ್ ಮಾಡಿದ್ರಿ. ಅವರು ರಜೆನೆ ತಗೊಂಡಿಲ್ಲ. ಒಬ್ರು ಮೇಡಮ್ 3 ವರ್ಷ ಆಯ್ತಂತೆ ರಜಾ ಹಾಕಿ. ಒಬ್ಬ ಒಂದ್ ಚಪ್ಪಾಳೆ ತಟ್ಟಬೇಕಲ್ವಾ? ಯಾರೆಲ್ಲ ಇಷ್ಟದಿಂದ ಟೀಚಿಂಗ್ ಪ್ರೊಫೆಷನ್ಗೆ ಬರ್ತಾರಲ್ಲ ಅವರು ಮಾತ್ರ ಈ ತರ ಇರ್ಲಿಕ್ಕೆ ಸಾಧ್ಯ. ಮತ್ತೆ ನಿಮ್ಮಲ್ಲಿ ಒಂದು ಯಂಗ್ ಕ್ರೌಡ್ ನೋಡಿದೆ, ಟೀಚರ್ಸ್ ಎಲ್ಲ. ಆ ಗಣೇಶ್ ಶೆಟ್ರಿಗೆ ಏನು ಚಪ್ಪಾಳೆ, ಏನು ಇಲ್ಲಿಂದ ಕಲರ್ ಪೇಪರ್, ಅಲ್ಲಿಂದ ಕಲರ್ ಪೇಪರು. ಅಂದ್ರೆ ಮಕ್ಕಳ ಮನಸ್ಸನ್ನ, ಹೃದಯವನ್ನ ಮೇಷ್ಟ್ರು ಗೆದ್ರೆ ಪೋಷಕರಿಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದನ್ನ ಇವತ್ತು ವೇದಿಕೆಯಲ್ಲಿ ನಾನು ನೋಡಿದೆ. ಬಹಳ ಖುಷಿ ಆಯ್ತು ನನಗೆ. ಒಂದು ಸಣ್ಣ ಘಟನೆ ಹೇಳಬೇಕು. ಇದೇ ತರ ವಿವೇಕಾನಂದ ಶಾಲೆ ಹಾಗೇನೆ ಒಂದು ಹಳ್ಳಿ ಶಾಲೆ. ಅಲ್ಲಿ ಓದಿದ ಮಕ್ಕಳೆಲ್ಲ ಈಗೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ರಿಯೂನಿಯನ್ ಆಗ್ತಾರಲ್ಲ, ಹಾಗೆ ಒಮ್ಮೆ ಮತ್ತೆ ಸೇರುವ ಅಂತ ಒಂದು 25-30 ವರ್ಷದ ಮೇಲೆ ಭೇಟಿ ಆದ್ರು. ಎಲ್ಲ ಒಬ್ಬ ಅಮೆರಿಕಾದಲ್ಲಿ, ಒಬ್ಬ ಆಸ್ಟ್ರೇಲಿಯಾದಲ್ಲಿ, ಎಲ್ಲೆಲ್ಲೋ ಇದ್ದಾರೆ. ಅವರ ಟೀಚರ್ಸಿಗೆ ಗೌರವ ಸನ್ಮಾನ. ಅದರಲ್ಲಿ ಒಬ್ರು ಮೇಡಮ್ಗೆ 80 ವರ್ಷ, 80 ಇಯರ್ಸ್, ಅವರಿಗೆ ಸನ್ಮಾನ. ಅವರನ್ನ ಎಲ್ಲ ಮಕ್ಕಳು, ಸ್ಟೂಡೆಂಟ್ ಯಾವತ್ತೂ ಟೀಚರ್ ಎದುರಿಗೆ ಸ್ಟೂಡೆಂಟೇ. ಅವರು CEO ಆಗಲಿ, ರಿಯಲ್ ಎಸ್ಟೇಟ್ ಓನರ್ ಆಗಲಿ, ಮಿನಿಸ್ಟರ್ ಆಗಲಿ, ಮೇಷ್ಟ್ರು ಮುಂದೆ ಮಕ್ಕಳು ಸ್ಟೂಡೆಂಟ್ಸೇ ಅವರು. ಆ ಎಲ್ಲ ವಿದ್ಯಾರ್ಥಿಗಳು ಮೇಡಮ್ನ ಮಾತಾಡಿಸುವಾಗ ಅಮೆರಿಕಾದ ಬಹಳ ದೊಡ್ಡ ಕಂಪನಿಯ CEO ಆಗಿದ್ದ ಒಬ್ಬ ಹುಡುಗ ಬಂದಿದ್ದ. ಅವನು ಹೋಗಿ, ಮೇಡಮ್ ನನ್ನ ನೆನ್ಪುಂಟ ಅಂದ. ಮೇಡಮ್ಗೆ ನೆನಪಿರ್ಲಿಕ್ಕೆ ಸಾಧ್ಯ? ನಾನು ಸಾವಿರಾರು ಮಕ್ಕಳನ್ನು ನೋಡಿರ್ತಾರೆ. 80 ವರ್ಷ ಮಗು, ನಂಗೆ ನೆನಪಾಗ್ತಿಲ್ಲಪ್ಪ ಅಂದ್ರು. ಮೇಡಮ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ನಿಮ್ಗೆ ನನ್ನ ನೆನಪಾಗ್ಬೋದು ಅಂದ. ಹೇಳು ಅಂದ್ರು. ಆ ಮೇಡಮ್ 1ನೇ ಕ್ಲಾಸಲ್ಲಿ ಟೀಚರ್ ಆಗಿದ್ದು, ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಮೇಡಮ್, ನೀವು 1ನೇ ಕ್ಲಾಸಲ್ಲಿ ಟೀಚರ್ ಆಗಿದ್ದಾಗ ಒಬ್ಬ ಹುಡುಗ ಬರ್ತಡೇ ಅಂತ ಒಂದು ವಾಚ್ ಕಟ್ಕೊಂಡು ಬಂದಿದ್ದ. ಅವನೆಲ್ಲರಿಗೂ ತೋರಿಸ್ದ. ಆಮೇಲೆ ಅದನ್ನ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಇಟ್ಟಿದ್ದ. ನನಗೆ ಬಡತನ ಬಹಳ ಆಸೆ ಆಯ್ತು ಮೇಡಮ್ ವಾಚ್ ನೋಡಿ, ನಾ ಅದನ್ನ ಕದ್ದು ಬಿಟ್ಟಿದ್ದೆ. ಆಗ ಆ ಹುಡುಗ ಕಂಪ್ಲೇಂಟ್ ಮಾಡ್ದ, ನನ್ನ ವಾಚ್ ಕಳೆದು ಹೋಗಿದೆ ಅಂತ. ನೀವು ನಮ್ಮೆಲ್ಲರನ್ನು ಬೋರ್ಡ್ ಕಡೆ ಮುಖ ಮಾಡಿ ನಿಲ್ಲಿ, ಎಲ್ಲರೂ ಕಣ್ಮುಚ್ಚಿ ಅಂತ ಹೇಳಿದ್ರಿ. ನಮ್ಮ ಚಡ್ಡಿ ಜಾಬನ್ನ ಚೆಕ್ ಮಾಡಿದ್ರಿ, ನನ್ನ ಜಾಬಲ್ಲಿ ವಾಚ್ ಸಿಕ್ತು. ಆದ್ರೆ ನೀವು ನಮ್ಮ ತಾಯಿ ತಂದೆನ ಕರೆದು ಕಂಪ್ಲೇಂಟು ಮಾಡಲಿಲ್ಲ, ನನ್ನನ್ನು ಸ್ಕೂಲಿಂದ ಹೊರಗೂ ಹಾಕಲಿಲ್ಲ, ನನಗೊಂದು ಏಟು ಕೊಡ್ಲಿಲ್ಲ, ನನ್ನ ಬೈಲೂ ಇಲ್ಲ. ಈಗ ನೆನಪಾಯ್ತಾ ಅಂದ. ಆ ಮೇಡಮ್ ಹೇಳಿದ್ರು, ಮಗು ಈ ಘಟನೆ ಗೊತ್ತು ನನಗೆ, ಆದ್ರೆ ನನ್ಗೆ ಈಗಲೂ ನೀನ್ ಯಾರಂತ ನೆನಪಾಗ್ಲಿಲ್ಲ. ಯಾಕೆ ಅಂದ್ರೆ ಆ ದಿವಸ ಮಕ್ಕಳಿಗೆಲ್ಲ ಬೋರ್ಡ್ ಕಡೆ ನೋಡಿ ಕಣ್ಮುಚ್ಚಿ ಅನ್ನಲ್ಲ, ನಿಮ್ಮ ಪಾಕೆಟ್ ಚೆಕ್ ಮಾಡುವಾಗ ನನ್ಗನ್ನಿಸ್ತು, ನಾನು ಕಣ್ಬಿಟ್ರೆ ಯಾವ ಹುಡುಗನ್ ಚಡ್ಡಿ ಜಾಬಲ್ಲಿ ವಾಚ್ ಸಿಕ್ಕರೆ ಇವನ್ನ ಕಳ್ಳ ಅಂತ ನಾನು ಲೈಫ್ ಲಾಂಗ್ ಅನ್ಕೋತೀನಿ. ಶಾಲೆಯಲ್ಲೂ ಅವನಿಗೆ ಕಳ್ಳ ಅನ್ನೋ ಬಿರುದು ಬರುತ್ತೆ, ಅದಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕಣ್ಣು ಮುಚ್ಕೊಂಡೇ ಜಾಬನ್ನ ಹುಡುಕಿದ್ದೆ ಅಂದ್ರು. ಒಬ್ಬ ಟೀಚರ್ ಲೆವೆಲ್ ಇಂದ ಗ್ರೇಟ್ ಟೀಚರ್ ಆಗುವಂತಹ ಸನ್ನಿವೇಶ ಇದು. ಅಂತಹ ಅಧ್ಯಾಪಕರನ್ನ ಪಡೆದಿದೆ ಸಂಸ್ಥೆ ಅಂದ್ರೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಮೇಡಮ್. ಬಹಳ ಸಂತೋಷ ನನಗೆ. ಮಕ್ಕಳಿಗೆ ತುಂಬಾ ಒಳ್ಳೆ ಕಲ್ಚರ್ ಕೊಟ್ಟಿದ್ದೀರಾ. ನಿಮ್ಮ ಮಕ್ಕಳು ಯಕ್ಷಗಾನದಲ್ಲಿ ಆ ಡ್ರೆಸ್ ಅಲ್ಲಿ ನಮ್ಮನ್ನ ಸ್ವಾಗತ ಮಾಡಿದ್ರು. ವೇದಿಕೆ ನೋಡಿ ಎಷ್ಟು ಅದ್ಭುತವಾಗಿದೆ, ತುಂಬಾ ಕಲರ್ಫುಲ್ ಆದ ಕಾರ್ಯಕ್ರಮ ಇದು. ನನಗೆ ಸುಧಾಮೂರ್ತಿ ಅವರು ನೆನಪಾದ್ರು. ಸುಧಾಮೂರ್ತಿ ಅವರು ಮದುವೆ ಆದ ಹೊಸ್ತು
ಮುಂಬೈಯಲ್ಲಿ ಸಂಸಾರ ಶುರು ಮಾಡ್ತಾರೆ. ಆಗಿನ್ನೂ ಇನ್ಫೋಸಿಸ್ ಕಟ್ಟಿರ್ಲಿಲ್ಲ. ಮುಂಬೈನ ಒಬ್ಬ ದೊಡ್ಡ ಶ್ರೀಮಂತ ಸಿಕ್ಕಾಪಟ್ಟೆ ದುಡ್ಡಿದ್ದವನು ಅವ್ರನ್ನ ಮನೆಗೆ ಡಿನ್ನರ್ಗೆ ಕರೀತಾರೆ. ಇವ್ರು ಅವ್ರ ಮನೆಗೆ ಹೋದ್ರು. ಅವ್ರ ಮನೆಯಲ್ಲಿ ಚಿನ್ನದ ತಟ್ಟೆ, ಬೆಳ್ಳಿ ಲೋಟ, ಚಿನ್ನದ ಚಮಚ, ಸಿಕ್ಕಾಪಟ್ಟೆ ವೈಭವದ ಮನೆ ಅದು. ಎಲ್ಲ ಆತಿಥ್ಯ ಆಯ್ತು. ಮನೆಗೆ ಬಂದ್ರು. ನಾರಾಯಣ ಮೂರ್ತಿ ಅವರು ಸುಧಾಮೂರ್ತಿ ಅವ್ರಿಗೆ ಹೇಳಿದ್ರಂತೆ, ಅವ್ರು ಎಷ್ಟು ರಿಚ್ ನೋಡಿದ್ಯಾ ಅಂತ. ಸುಧಾಮೂರ್ತಿ ಅವ್ರು ಹೇಳ್ತಾರೆ, ರಿಚ್ಚ? ನನ್ಗೆ ಅವ್ರ ಬಡತನ ನೋಡಿ ಅಯ್ಯೋ ಅನ್ನಿಸ್ತು. ಇವ್ರಿಗೆ ಆಶ್ಚರ್ಯ, ಬಡತನನ, ಪಾವರ್ಟಿನ ಅವರು ಚಿನ್ನದ ತಟ್ಟೆಯಲ್ಲಿ ಊಟ ಹಾಕಿದ್ರು ಅಂದಾಗ, ಅಲ್ಲ ಅವರಷ್ಟು ದೊಡ್ಡ ಬೆಡ್ರೂಮು, 6-8 ಬೆಡ್ರೂಮು, 10 ಬಾತ್ರೂಮು, ಚಿನ್ನದ ತಟ್ಟೆ ಎಲ್ಲ ಇರೋ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಒಂದು ಪುಸ್ತಕ ಇರಲಿಲ್ಲ ಓದೋಕೆ. ಪುಸ್ತಕ ಇಲ್ಲದೆ ಇರೋ ಅವರೆಂತ ಶ್ರೀಮಂತರು ರೀ, ಅವ್ರು ಎಲ್ರಿಗಿಂತ ಬಡವರು ಅಂದ್ರಂತೆ. ನಮ್ಮ ಮಕ್ಕಳಿಗೆ ತಂದೆ ತಾಯಿ ಕೊಡಬೇಕಾಗಿರೋ ಸಂಸ್ಕಾರ ಇದು. ನೀನು ಅವರಿಗಿಂತ ಜಾಸ್ತಿ ಮಾರ್ಕ್ಸ್ ತಗೋ ಅಂತ ಮಕ್ಕಳನ್ನ ಬರೀ ಕಾಂಪಿಟೇಷನ್ ಪ್ರಪಂಚದಲ್ಲಿ ತಳ್ಳೋ ಬದಲು ಅವನಿಗಿಂತ ಒಳ್ಳೆಯವನಾಗಿ ಬದುಕು, ಇವರಿಗಿಂತ ದೊಡ್ಡವನಾಗಿ ಬದುಕು ಅನ್ನೋ ಸಂಸ್ಕಾರನ ತಾಯಿ ತಂದೆ ಕಲಿಸಿದ್ರೆ ನಮ್ಮ ಮಕ್ಕಳು ಯಾವ ಸಂಸ್ಥೆಯಲ್ಲಿ ಓದಿ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನಮಗೂ ಹೆಮ್ಮೆ ತರ್ತಾರೆ, ನಮ್ಮ ಕುಟುಂಬಕ್ಕೆ ನಮ್ಮ ದೇಶಕ್ಕೆ ಹೆಮ್ಮೆ ತರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಕನಸು ಕಾಣೋದನ್ನ ದಯವಿಟ್ಟು ಹೇಳ್ಕೊಡಿ. ನಿಜವಾದ ನೀವು ವರದಿ ಓದುವಾಗ ನಾನು ನಿಮ್ಮ ಆನ್ಯುವಲ್ ಡೇ ರಿಪೋರ್ಟ್ ಕೇಳಿಸ್ಕೊತಾ ಇದ್ದೆ. ಟೀಚರ್ಸ್ ಡೇ ಸೆಲೆಬ್ರೇಷನ್ ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಈ ದೇಶದಲ್ಲಿ ಮೇಷ್ಟ್ರಾಗಿದ್ದವರು ಪ್ರೆಸಿಡೆಂಟ್ ಆಗ್ಬೋದು ಅಂತ ತೋರಿಸ್ಕೊಟ್ಟಂತ ಪುಣ್ಯಾತ್ಮ ಅವರು. ಅವ್ರನ್ನ ಒಂದ್ಸಲ ಯಾರೋ ಮಾಧ್ಯಮದವ್ರು ಕೇಳ್ತಾರಂತೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕೂಲ್ ಮಾಸ್ಟರ್ ಅಂಡ್ ಸ್ಟೇಷನ್ ಮಾಸ್ಟರ್ ಅಂತ. ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳ್ತಾರೆ, ಸ್ಟೇಷನ್ ಮಾಸ್ಟರ್ ಮೈಂಡ್ಸ್ ದ ಟ್ರೈನ್, whereas a school master trains the mind ಅಂದ್ರಂತೆ. ದಟ್ ಈಸ್ ದ ಲೆವೆಲ್, ದಟ್ ಈಸ್ ದ ಕೆಪಾಸಿಟಿ ಆಫ್ ಎ ಸ್ಕೂಲ್ ಟೀಚರ್. ದಯವಿಟ್ಟು ಪೇರೆಂಟ್ಸ್ ಅಲ್ಲಿ ನಂದೊಂದು ವಿನಂತಿ, ನಿಮ್ಮ ಮಕ್ಕಳ ಶಾಲೆಯ ಬಗ್ಗೆ, ಟೀಚರ್ಸ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಯಾವತ್ತೂ ಕೆಟ್ಟದಾಗಿ ಮಾತಾಡಬೇಡಿ. ಅಕಸ್ಮಾತ್ ನೀವು ಕಳ್ಬಡಿ ಮಕ್ಕಳು ಅಷ್ಟೊಂದು ಫೀಸ್ ತಗೋತಾರೆ, ಏನು 4 ದಿನ ಫೀಸ್ ಕಟ್ಟೋದು ಲೇಟ್ ಆದ್ರೆ ನಮಗ್ ಮನೆಗೆ ಹೇಳಿ ಕಳಿಸ್ತಾರೆ, ಮೀಟಿಂಗ್ ಮಾಡ್ತಾರೆ, ಈ ತರ ಪದಗಳನ್ನ ನೀವು ಬಳಸಿದ್ರೆ ನಿಮ್ಮ ಮಗು ಗುರು ಬ್ರಹ್ಮ ಗುರು ವಿಷ್ಣು ಅಂತ ಬಾಯಲ್ಲಿ ಹೇಳ್ಕೊಟ್ರೆ ಕಲಿಯಲ್ಲ. ನೀವು ಸಂಸ್ಥೆಯನ್ನ ಗೌರವಿಸಿದ್ರೆ, ಪಾಠ ಹೇಳ್ಕೊಡೋ ಟೀಚರ್ಸ್ನ ಗೌರವಿಸಿದ್ರೆ ಮಾತ್ರ ನಿಮ್ಮ ಮಗುನು ಗೌರವಿಸುತ್ತೆ. ದಯವಿಟ್ಟು ಇದು ನೆನ್ಪಿಟ್ಕೊಳ್ಳಿ. ಅರಮನೆಯಲ್ಲಿ ಹುಟ್ಟಿದ ರಾಜ್ಕುಮಾರ ಕೂಡ ಹಳೆ ಕಾಲದಲ್ಲಿ ವಿದ್ಯೆ ಕಲಿಬೇಕು ಅಂದ್ರೆ ಗುರು ಮನೆಗೆ ಬರ್ಬೇಕಿತ್ತು. ಅವನಿಗೆ ಎಕ್ಸೆಪ್ಷನ್ ಇರಲಿಲ್ಲ. ಅವನು ರಾಜ್ಕುಮಾರ, ಅವನಿಗೆ ಅಲ್ಲೇ ಹೋಮ್ ಟ್ಯೂಷನ್ ನಡೀತಿರ್ಲಿಲ್ಲ. ಗುರುಕುಲಕ್ಕೆ ಕಳ್ಸೋರು. ಈಗ ಚೇಂಜ್ ಆಗಿದೆ. ಈಗ ಎಷ್ಟು ಬದಲಾಗಿದೆ ಅಂದ್ರೆ, ಆಗ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಪೇರೆಂಟ್ಸ್ ಮೀಟಿಂಗ್ ಇರಲಿಲ್ಲ. ಸೌರಭ್ ಅವರೇ, ನಮ್ಮ ಪೇರೆಂಟ್ಸ್ ಮೀಟಿಂಗು ಸಂತೆನಲ್ಲೋ ಎಲ್ಲೋ ನಮ್ಮ ಮೇಷ್ಟ್ರು ನಮ್ಮ ಅಮ್ಮ ಅಪ್ಪಂಗೆ ಸಿಗೋರು, ನಮ್ಮ ಹಣೆ ಬರ ಹೇಳಿರೋರು, ಮನೆಯಲ್ಲಿ ನಮಗೆ ಮಂಗಳಾರತಿ ಆಗ್ತಾ ಇತ್ತು. ಈಗ ಹಾಗಲ್ಲ. ಈಗ ಪೇರೆಂಟ್ಸ್ ಮೀಟಿಂಗಿಗೆ ಒಂದು ಸ್ಪೆಷಲ್ ಡೇ. ಬಹಳ ಸಲ ಪೇರೆಂಟ್ಸ್ಗೆ ಬರ್ಲಿಕ್ಕೆ ಯೋಚನೆ ಮಾಡ್ತೀರಾ? ಅಪ್ಪಿತಪ್ಪಿ ನಿಮ್ಮ ಮಗುವನ್ನ ಶಾಲೆಯಲ್ಲಿ ಹೊಡೆಯೋದು ಬೇಡ, ಬೈದ್ರೆ ಸಾಕು, 4 ಕ್ಯಾಮ್ರಾ 5 ಚಾನಲ್ ಕರ್ಕೊಂಡ್ ಬರ್ತಾರೆ ಪೇರೆಂಟ್ಸು. ಅದ್ ಹೆಂಗ್ ಬೈದು ಬಿಟ್ರೆ ನಮ್ಮ ಹುಡುಗನ್ನ. ದಯವಿಟ್ಟು ನಮ್ಮ ಆಟಿಟ್ಯೂಡ್ ಅನ್ನ ನಾವು ಬದಲಾಯಿಸ್ಕೊಳ್ಳೋಣ. ನಮ್ಮ ದೃಷ್ಟಿಕೋನವನ್ನ ನಾವು ಬದಲಾಯಿಸ್ಕೊಂಡ್ರೆ ನಾವು ಬೆಳಿತೀವಿ, ನಮ್ಮ ಮಕ್ಕಳು ಕೂಡ ಸಮಾಜಕ್ಕೆ ಬೇಕಾದವರಾಗ್ತಾರೆ. ಆ ರೀತಿಯಲ್ಲಿ ಪುಣ್ಯಾತ್ಮ ವಿವೇಕಾನಂದರ ಹೆಸರಿನಲ್ಲಿ, ಆ ಹೆಸರಿಗೆ ಪೂರ್ತಿ ನ್ಯಾಯ ಕೊಡೋ ಹಾಗೆ ಇವತ್ತು ಆಡುಗೋಡಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ, ಇಷ್ಟೆಲ್ಲ ಕಾಂಪಿಟೇಷನ್ ಇದೆ ಬೇಕಾದಷ್ಟು. ಇವತ್ತಂತೂ ನಾಯಿ ಕೊಡೆಗಳ ಹಾಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸು. 4th ಫ್ಲೋರ್ ಅಲ್ಲಿ ಸ್ಕೂಲ್ ಇರುತ್ತೆ, 5th ಫ್ಲೋರ್ ಅಲ್ಲಿ ಪ್ಲೇ ಗ್ರೌಂಡ್ ಅಂತಾರೆ 30-40ನಲ್ಲಿ. ನಾನು ಅದನ್ನು ನೋಡಿದ್ದೀನಿ. ಅಂಥವ್ರ ಮಧ್ಯೆ ಚಾಲೆಂಜ್ ಆಗಿ ತಗೊಂಡು ಶಿಕ್ಷಕಿಯಾಗಿ ಒಂದು ವೃತ್ತಿ ಜೀವನ ಆರಂಭಿಸಿದ ಒಬ್ಬ ಹೆಣ್ಮಗಳು ತನ್ನ ದಾಂಪತ್ಯ ಜೀವನ ಶುರುವಾದ ಮೇಲೆ ತನ್ನ ಪತಿಯ ಒಪ್ಪಿಗೆಯನ್ನ ಪಡ್ಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟಾಕ್ತಾರೆ. ಪುಣ್ಯಾತ್ಮರು ರಾಮಲಿಂಗಾರೆಡ್ಡಿ ಅಂತಹ ಪುಣ್ಯಾತ್ಮರುಗಳು ಅದಕ್ಕೆ ಸಹಕಾರ ಕೊಟ್ಟು ಬೆಳೆಸಿದ್ರಿಂದ ಇವತ್ತು ಈ ಸಂಸ್ಥೆ ಬೇರೆ ಎಲ್ಲ ಸ್ಪರ್ಧೆಯ ನಡುವೆ ಇಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಬೆಳೆದಿದೆ ಅಂದ್ರೆ, ಸರ್ ದಯವಿಟ್ಟು ಅವರೆಲ್ಲರಿಗೂ ಕೂಡ ಯಾರೆಲ್ಲ ಈ ಸಂಸ್ಥೆ ಬೆಳೆಯೋಕೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಅಭಿನಂದನೆ. ನನಗೆ ಬಹಳ ಖುಷಿಯಾಗಿದ್ದು, ಇನ್ಸ್ಟಿಟ್ಯೂಷನ್ ನನ್ನ ಕಾರ್ಯಕ್ರಮಕ್ಕೆ ಸೌಂಡ್ ಅವರಿಗೂ ದುಡ್ಡು ಕೊಡ್ತಾರೆ, ಲೈಟ್ ಅವ್ರಿಗೂ ದುಡ್ಡು ಕೊಡ್ತಾರೆ.
ಬಿಡು ಅವ್ರಿಗೆ ದುಡ್ಡು ಕೊಡ್ತೀವಿ ಅನ್ನೋ ಆಟಿಟ್ಯೂಡ್ ಇವರಲ್ಲಿ ಇರಲಿಲ್ಲ. ಅವ್ರೆಲ್ಲರನ್ನು ಕರೆದು ವೇದಿಕೆಗೆ ಸನ್ಮಾನ ಮಾಡಿದ್ರಲ್ಲ, ಫಸ್ಟ್ ಟೈಮ್ ನಾನು ಇದನ್ನ ನೋಡಿದ್ದು ಸರ್. ನನಗೆ 3,500 ಕಾರ್ಯಕ್ರಮ ಮಾಡಿದ ಅನುಭವ ಇದೆ. ವಿ ಆರ್ ಪೇಯಿಂಗ್ ದೆಮ್ ಮನಿ, ವೈ ಶುಡ್ ವಿ ಆನರ್ ದೆಮ್ ಅನ್ನೋ ಆಟಿಟ್ಯೂಡ್ ಇರೋವ್ರ ಮಧ್ಯೆ ಇಲ್ಲ. ಅವ್ರ ಒಳ್ಳೆತನನ ನಾವು ಗುರ್ಸೋಣ, ಖಂಡಿತವಾಗಿಯೂ ಸಹಾಯ ನೆನಿಬೇಕು ಅನ್ನೋ ನಿಮ್ಮ ಆಟಿಟ್ಯೂಡ್ ಇದೆಯಲ್ಲ. ಇವತ್ತು ಬರೀ PUC ಇದೆ. ಐ ವಿಲ್ ಪ್ರಾಮಿಸ್ ಯು ಮೇಡಮ್, ನಾನು ಹೇಳ್ತಾ ಇದ್ದೀನಿ, ಖಂಡಿತ ಒಂದಿನ ವಿವೇಕಾನಂದ ಡೀಮ್ಡ್ ಯೂನಿವರ್ಸಿಟಿ ಆಗಿ ಇದು ಬೆಳೆಯುತ್ತೆ. ಮತ್ತೆ ನನ್ನನ್ನೇ ಭಾಷಣಕ್ಕೆ ಕರೀರಿ ಅಂತ ಹೇಳಿ ಅಡ್ವಾನ್ಸ್ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದೀನಿ ನಾನು. ತುಂಬಾ ಖುಷಿಯಾಗಿದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಅದ್ಭುತವಾದ ಅನುಭವ. ನಮ್ಮ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಅಂತೂ ಅವರೇ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಹಂಗೆ ನಿಂತ್ಕೊಳ್ಳಿ, ಹಿಂಗೆ ಮಾಡಿ. ಯಾಕೆ ಅಂದ್ರೆ ಇಡೀ ಕಾರ್ಯಕ್ರಮವನ್ನ ಸೆರೆ ಹಿಡಿದುಕೊಡೋ ಜವಾಬ್ದಾರಿ ಅವ್ರ ಮೇಲಿದೆ. ನಿಮ್ಮ ಮಕ್ಕಳ ಡ್ಯಾನ್ಸ್, ಹಾಡು ನೋಡೋಕೆ ನೀವು ಕಾಯ್ತಾ ಇದ್ದೀರಿ. ಈ ಟೈಮಲ್ಲಿ ಹಾಸ್ಯ ಭಾಷಣ ಮಾಡುವಂಥದ್ದಲ್ಲ, ಜನರಲ್ಲಿ ಕಾಮಿಡಿ ಮಾತಾಡೋದು. ಆದ್ರೆ ನಾನು ಯಾಕೆ ಹಾಸ್ಯ ಬಿಟ್ಟು ಬೇರೆ ಮಾತಾಡದೆ ಅಂತ ಹೇಳಿದ್ರೆ, ಹಾಸ್ಯ ಮಾತಾಡ್ಲಿಕ್ಕೆ ಬೇಕಾದಷ್ಟು ವೇದಿಕೆಗಳಿದೆ. ನಿಮ್ಮಂತಹ ಲರ್ನೆಡ್ ಪೇರೆಂಟ್ಸ್ ನೋಡುವಾಗ ಈ ಸಂಸ್ಥೆಯನ್ನ ಬೆಳೆಸಿದ್ದಾರೆ ಅಂದ್ರೆ ಬೆಳೆಸಿರೋದು ನೀವು ನಂಬಿ ಈ ಸಂಸ್ಥೆಗೆ ಮಕ್ಕಳನ್ನ ಕಳಿಸಿದ್ದಕ್ಕೆ ಇವತ್ತು ವಿವೇಕಾನಂದ ಸಂಸ್ಥೆ ಈ ಮಟ್ಟದಲ್ಲಿ ಬೆಳೆದಿದೆ. ನಿಮ್ಮ ನಂಬಿಕೆನೆ ಅವರಿಗೆ ಶ್ರೀರಕ್ಷೆ, ಅವರ ಪ್ರೀತಿ, ಅವರ ಬದ್ಧತೆನೆ ನಿಮಗೆ ಸಿಗ್ತಿರೋ ಸಹಕಾರ. ಈಗ 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋ ಹಾಗೆ ಇವತ್ತು ಈ ಸಂಸ್ಥೆ. ನಾನು ಎಲ್ಲೂ ಕೇಳಿರ್ಲಿಲ್ಲ, 23 ವರ್ಷನೂ SLCಲಿ 100% ರಿಸಲ್ಟ್. ನನ್ನ ಅದೃಷ್ಟ ಚೆನ್ನಾಗಿದೆ. ಪುಣ್ಯಾತ್ಗೀತಿ ಸಾಕಮ್ಮ ಶೆಟ್ರು ನನ್ನನ್ನು ಕರೆಯುವಾಗ, ಮೇಡಮ್ ನಿಮ್ದೊಂದು ಮಾರ್ಕ್ಸ್ ಕಾರ್ಡ್ ಕಾಪಿ ಕಳಿಸಿ ಇಂದಿದ್ರೆ ನಮ್ಗೆ ಆಡ್ಗೋಡಿ ಅಲ್ಲ, ವಿಲ್ಸನ್ ಗಾರ್ಡನ್ಗೆ ಸಿದ್ದಾಪುರಕ್ಕೆ ಎಂಟ್ರಿ ಇರ್ತಿರ್ಲಿಲ್ಲ. ಏನು 625 620, ನಮ್ದೆಲ್ಲ 35. ಆದ್ರೂ ನೋಡಿ, ಡಾಕ್ಟ್ರು, ಇಂಜಿನಿಯರು, ಶೆಟ್ರು ಎಲ್ಲರನ್ನೂ ಕೂರಿಸಿ ಮಾತಾಡ್ಬೋದು ಅಂದ್ರೆ ಕನ್ನಡ ಭಾಷೆ, ಕನ್ನಡದ ಜನ ನಮ್ಗಂಥದ್ದೊಂದು ತಾಕತ್ತು ಕೊಟ್ಟಿದಾರಲ್ಲ, ಇದು ನಮಗೆ ಕನ್ನಡ ತಾಯಿ ಕೊಟ್ಟಿರುವಂತ ತಾಕತ್ತು ಅಂತ. ಸುಧಾ ಬರ್ಗೂರ್ ನಿಮ್ಮ ಮನೆ ಮಗಳು, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಇರ್ಲಿ ಅಂತ ಹೇಳಿ ಕೋರ್ಕೊಳ್ತಾ, ನಮ್ಮ ಎಲ್ಲ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಕೂಡ ಈ ವೇದಿಕೆಯಲ್ಲಿ ನನ್ನ ಜೊತೆಗೆ ಮಾತಾಡ್ಲಿಕ್ಕೆ, ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮ್ಮ ಮಕ್ಕಳು ಬಹಳ ಒಳ್ಳೆ ಹಾದಿಯಲ್ಲಿ ಇದ್ದಾರೆ, ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ಅದ್ಭುತವಾಗಿ ಕಲಿತಾ ಇದ್ದಾರೆ. ಇವರ ಮಾರ್ಕ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು 95 ತಗೋತಾರೋ 100 ಔಟ್ ಆಫ್ 100 ತಗೋತಾರೋ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ಎಷ್ಟು ಒಳ್ಳೆಯವರಾಗಬೇಕು ಅಂದ್ರೆ, ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ಒಬ್ಬ ವ್ಯಕ್ತಿ ಈ ದೇಶದ ಪ್ರೆಸಿಡೆಂಟ್ ಆಗಿದ್ರು. ಆ ವ್ಯಕ್ತಿಗೆ ವಾಕಿಂಗ್ ಮಾಡೋ ಅಭ್ಯಾಸ. ಪ್ರೆಸಿಡೆಂಟಿಗೆ ಒಂದು ದೊಡ್ಡ ಕ್ವಾರ್ಟರ್ಸ್ ಇರುತ್ತೆ, 200-250 ಎಕರೆ ಜಾಗ ಇರುತ್ತೆ. ವಾಕ್ ಮಾಡುವಾಗ ಅವರ ಸ್ಟಾಫ್ ಯಾರೋ ಒಬ್ಬ ಸೆಕ್ಯೂರಿಟಿ ಗಾರ್ಡಿನ ಮನೆ ಮುಂದೆ ಒಂದಷ್ಟು ಜನ ಕಾಣಿಸ್ತಾರೆ. PA ಕೇಳ್ತಾರೆ, ವಾಟ್ ಹ್ಯಾಪಂಡ್ ಅಂತ. ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಇದ್ನಲ್ಲ, ಅವ್ರ ಅಮ್ಮ ತೀರ್ ಹೋದ್ರು ಅಂತ. ಇವ್ರು ಹೌದಾ ಅಂದ್ರು. ಆ ಮನೆ ಒಳಗೆ ನುಗ್ಗಿದ್ರು. ಪ್ರೋಟೋಕಾಲ್ ಇರ್ಲಿಲ್ಲ, ಆದ್ರೂ ನುಗ್ಗಿದ್ರು. ಸಣ್ಣ ಮನೆ, ನೆಲದ ಮೇಲೆ ಆ ಅಮ್ಮನ ಹೆಣ ಇದೆ. ಆ ಗಾರ್ಡ್ ಅಳ್ತಾ ಇದ್ದ. ಇವರನ್ನ ನೋಡಿ ಗಾಬರಿ ಆದ. ಇವ್ರಿಗೆ ಕೊಡ್ಲಿಕ್ಕೆ ಒಂದು ಚೇರ್ ಇಲ್ಲ ಅವ್ರ ಮನೆಯಲ್ಲಿ. ಇವರು ನೆಲದ ಮೇಲೆ ಚಕ್ಕಂಬಕ್ಕಳೆ ಹಾಕಿ ಕೂತ್ರು. ಆ ಹೆಣದ ಮುಖ ಸೌರಿ, ಅಮ್ಮಂಗೆ ಏನಾಗಿತ್ತು ಅಂದ್ರು. ಏನೂ ಇಲ್ಲ ಸಾಬ್, ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡ್ರು, ಬೆಳಿಗ್ಗೆ 4:15 ಟೀ ಕುಡಿಯಕ್ಕೆ ಎಬ್ಸಿದ್ರೆ ಹೇಳಲಿಲ್ಲ. ಅಳ್ಬೇಡ. ಅವ್ರ ಮುಖದಲ್ಲಿ ವಯಸ್ಸೆಷ್ಟು ಅಂದ್ರು. 94 ಅಂದ ಅಮ್ಮಂಗೆ. ನೀನು ಒಳ್ಳೆ ಮಗ ಇದ್ದಿರ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ನೋಡು, ಅವ್ರ ಮುಖದಲ್ಲಿ ಈ ಜಗತ್ತು ಬಿಟ್ಟು ಹೋಗ್ತೀನಿ ಅನ್ನೋ ಯಾವ ನೋವು ಇಲ್ಲ, ಒಂದು ನಿರಂಬಳತೆ ಇದೆ ಕಣೋ. ಒಳ್ಳೆ ಮಗ ಇರ್ಬೇಕು ನೀನು ಅಂತ ಸಮಾಧಾನ ಹೇಳಿದ್ರು. 20 ನಿಮಿಷ ನೆಲದ ಮೇಲೆ ಚಕ್ಕಂಬಕ್ಕಳೆ ಹಾಕಿ ಕೂತ ವ್ಯಕ್ತಿ ಕುಟುಂಬಕ್ಕೆಲ್ಲ ಸಾಂತ್ವನ ಹೇಳಿದ್ರು. ಅವ್ರ ಹತ್ರ 3 ಪ್ಯಾಂಟು 2 ಶರ್ಟ್ ಇದ್ದಿದ್ದು. ಹೆಂಗೆ ಪ್ರೆಸಿಡೆಂಟ್ ಆಗಿ ಒಳಗೆ ಹೋದ್ರು, ಹಂಗೆ 5 ವರ್ಷದ ಮೇಲೆ ಹೊರಗೆ ಬಂದವರು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ದಯಮಾಡಿ ನಮ್ಮ ಮಕ್ಕಳಿಗೆ ಅಂತ ಬದುಕನ್ನ, ಅಂತ ಹೀರೋಗಳನ್ನ ಪರಿಚಯ ಮಾಡಿಕೊಡಿ. ಅವರು, ನಾವು ಯಾವ್ದಾದ್ರು ಎದುರಿಗೆ ಭಾಷಿದೆ, ನಮ್ಮ ಹುಡುಗಂಗೆ ಇಲ್ಲಿ ಓದ್ಬಿಟ್ಟು ಭಾಷೆಲ್ ಕೆಲಸ ಸಿಕ್ಬಿಟ್ರೆ ಸಾಕು, ನಮ್ಮ ಮಗು ಇನ್ಫೋಸಿಸ್ಗೆ ಹೋಗ್ಬಿಟ್ರೆ ಸಾಕು, ಇಂಥ ಕನಸು ಕಾಣೋದು ಎಲ್ಲರೂ ಕಾಣ್ತಾರೆ. ನಮ್ಮ ಮಗು ಇನ್ನೊಂದು ಸಾಕಮ್ಮ ಶೆಟ್ರು, ಕುಶಲ್ ಶೆಟ್ರಾಗ ಒಂದು ಸಂಸ್ಥೆ ಮಾಡ್ಲಿ, ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರಾಗಲಿ, ನಮ್ಮ ಮಕ್ಕಳು ವಿವೇಕಾನಂದರ ಹಾಗೆ ಜಗತ್ತಿಗೆ ತೋರೋ ಹಾಗೆ ಬೆಳೀಲಿ ಅನ್ನೋ ಕನಸನ್ನ ನಮ್ಮ ಮಕ್ಕಳ ಎದೆಯಲ್ಲಿ ನೆಟ್ರೆ, ಸುಧಾ ಬರ್ಗೂರ್ ನಿಮ್ಮ ಹತ್ರ ಬಂದು ಮಾತಾಡಿದ ಸಾರ್ಥಕವಾಗತ್ತೆ. ನಿಮ್ಮ ಆಶೀರ್ವಾದ ನನ್ನ ನೆತ್ತಿ ಮೇಲೆ ಇರಲಿ ಅಂತ ಕೋರ್ಕೊಳ್ತಾ, ಮತ್ತೊಮ್ಮೆ ಈ ಅದ್ಭುತವಾದ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೌರವದ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಕಲಾ ವೈಭವ ಎಲ್ಲೆಲ್ಲೂ ರಾರಾಜಿಸ್ಲಿ, ನಿಮ್ಮ ಸಂಸ್ಥೆಯ ಎಲ್ಲ ಕನಸುಗಳು ನನಸಾಗ್ಲಿ ಅನ್ನೋದೇ ನನ್ನ ಶುಭ ಹಾರೈಕೆ. ನಮಸ್ಕಾರ.
ಒಂದೇ ಒಂದು ಕೊನೆ ಮಾತು ಡಾಕ್ಟ್ರೇ, ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಂದ್ಸಲಕ್ಕೆ ಒಬ್ಬನೇ ಪೇಷಂಟಿಗೆ ತೊಂದರೆ ಆಗುತ್ತೆ, ಅಥವಾ ಒಬ್ಬ ಪೇಷಂಟ್ ಅಪ್ಪಿತಪ್ಪಿ ಸಾಯ್ಬೋದು. ಆದ್ರೆ ಒಬ್ಬ ಟೀಚರ್ ತಪ್ಪು ಮಾಡಿದ್ರೆ ಒಂದು ಸಲಕ್ಕೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಹೋಗುತ್ತೆ. ಅದರಿಂದ ಟೀಚರ್ಸ್ ಪಾತ್ರ ಇದೆಯಲ್ಲ, ಬಹುಶಃ ಸಂಬಳ ಟೀಚರ್ಸಿಗೆ ಕಡಿಮೆ ಇರ್ಬೋದು, ಒಬ್ಬ ಇಂಜಿನಿಯರ್ಗೋ ಒಬ್ಬ ಡಾಕ್ಟ್ರಿಗೋ ಅಥವಾ ಇನ್ಯಾರೋ ಆಡಿಟ್ರಿಗೋ ಹೋಲಿಸಿದ್ರೆ ಮೇಷ್ಟ್ರುಗಳಿಗೆ ಸಂಬಳ ಕಡಿಮೆ ಇರ್ಬೋದು. ಮೇಷ್ಟ್ರುಗಳನ್ನ ಸಂಬಳದ ಮೇಲೆ ಅಳಿಬೇಡಿ, ಅವರ ಗೌರವದ ಮೇಲೆ ನೋಡಿ. ಯಾಕೆ ಅಂದ್ರೆ ನಿಮ್ಮಂತ ಡಾಕ್ಟರ್ಗಳನ್ನ, ಇವರಂತ ಬಿಲ್ಡರ್ಗಳನ್ನ, ಅವ್ರ ತರ ಪೊಲಿಟಿಷಿಯನ್ಗಳನ್ನ ಸೃಷ್ಟಿ ಮಾಡೋ ತಾಕತ್ತಿರದೆ ಒಬ್ಬ ಮೇಷ್ಟ್ರಿಗೆ. ಆದ್ರಿಂದ ಟೀಚರ್ಸ್ ಬಗ್ಗೆ ನಿಮ್ಮ ದೃಷ್ಟಿ ಗೌರವವಾಗಿರ್ಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ.